ಕಳೆದ 10 ದಿವಸದಲ್ಲಿ ಸ್ಥಳದಲ್ಲಿ ಕಳೆಬರವನ್ನು ಪತ್ತೆ ಮಾಡುವಂತ ನೆಪದಲ್ಲಿ ನಡೀತಾ ಇರುವಂತಹ ಮೇಲಾಟಗಳನ್ನು ನೋಡಿದಾಗ ಒಂದು ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಶ್ರದ್ಧಾ ಕೇಂದ್ರ ಧರ್ಮಸ್ಥಳ, ಇದರ ಬಗ್ಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನ, ಧಾರ್ಮಿಕ ನಿಂದನೆಯನ್ನ, ಅವಹೇಳನವನ್ನ ಒಂದು ಗುಂಪು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ರು ಕೂಡ ಪೊಲೀಸರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಹೆಜ್ಜೆಯನ್ನು ಕೂಡ ಇವತ್ತು ಮುಂದೆ ಇಟ್ಟಿಲ್ಲ. ನಾನು ಮಂಗಳೂರಿನ ಜಿಲ್ಲಾಡಳಿತಕ್ಕೆ ಪ್ರಶ್ನೆಯನ್ನೇ ಮಾಡ್ತೇನೆ. ನೀವು 1 ತಿಂಗಳ ಹಿಂದೆ ಹೋದ್ರೆ ಧಾರ್ಮಿಕ ನಿಂದನೆ ಆಯಿತು, ಧಾರ್ಮಿಕ ಅಪಪ್ರಚಾರ ಆಯಿತು, ಇನ್ನೇನೋ ಪ್ರಚೋದನೆ ಆಯಿತು ಅನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಬೈಂದೂರಿನಿಂದ ಹಿಡಿದು ಸುಳ್ಯದ ತನಕ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂತ ನಮ್ಮ ಕಾರ್ಯಕರ್ತರ ಮೇಲೆ ಸೋಮೋಟೋ ಕೇಸ್ಗಳನ್ನು ದಾಖಲು ಮಾಡಿದ್ರು. ಯಾರೋ ದೂರು ಕೊಟ್ಟಿದ್ದಲ್ಲ, ಸೋಮೋಟೋ ಕೇಸ್ಗಳನ್ನು ದಾಖಲು ಮಾಡಿದ್ರು. ಅವಾಗ ಪೊಲೀಸರು ಹೇಳಿದ್ದೇನು ಅಂತಂದ್ರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ನಿಂದನೆ ಇದೆ, ಇನ್ಯಾರಿಗೋ ಪ್ರಚೋದನೆ ಆಗ್ತಾ ಇದೆ ಅಂತೇಳಿ ಸೋಮೋಟೋ ಕೇಸ್ಗಳನ್ನ 105 ಜನ ಕಾರ್ಯಕರ್ತರ ಮೇಲೆ ಹಾಕಿದ್ರು. ನಾನು ಅದೇ ಅಧಿಕಾರಿಗಳಿಗೆ ಇವತ್ತು ಕೇಳ್ತೇನೆ, ಧರ್ಮಸ್ಥಳದ ಬಗ್ಗೆ ಇಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರಲ್ಲ, ಇಷ್ಟು ಮಂಜುನಾಥ ಸ್ವಾಮಿಯ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗಡೆಯವರ ಬಗ್ಗೆ ಇಷ್ಟು ಧಾರ್ಮಿಕ ನಿಂದನೆಗಳನ್ನು ಮಾಡಿದ್ರು ಕೂಡ ಯಾಕೆ ಒಂದೇ ಒಂದು ಸೋಮೋಟೋ ಕೇಸನ್ನು ಇಲ್ಲಿಯ ತನಕ ದಾಖಲು ಮಾಡಲಿಲ್ಲ? ಅವತ್ತು ಒಂದು ಕಾನೂನು, ಇವತ್ತೊಂದು ಕಾನೂನು ನಿಮಗಾಗಾದ್ರೆ? ಹಾಗಾಗಿ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು. ಅಪಪ್ರಚಾರಗಳನ್ನ ನೀವು ನೋಡಿ ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದೀರಿ? ಸರ್ಕಾರಕ್ಕೆ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನ ಮಾಡಲಿಕ್ಕೆ ಸರ್ಕಾರವೇ ಬಿಟ್ಟುಕೊಟ್ಟಿದ್ಯಾ? ಈ ಎಲ್ಲ ಅನುಮಾನಗಳು ಇವತ್ತು ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಸರ್ಕಾರವನ್ನು ಇವತ್ತು ಆಗ್ರಹ ಮಾಡೋದು, ತಕ್ಷಣ ಈ ತನಿಖೆಯ ನೆಪದಲ್ಲಿ ಅಪಪ್ರಚಾರಗಳನ್ನು ಮಾಡೋದನ್ನು ನಿಲ್ಲಿಸಿ. ಎರಡನೇದು, ನಾನು ಆಗ್ಲೇ ಹೇಳಿದಂತೆ ದೂರುದಾರರೇ ದೂರನ್ನು ಕೊಡೋದು ಮತ್ತು ತನಿಖೆ ಹಿಂಗೆ ಆಗಬೇಕು ಅಂತೇಳಿ ಕಳೆದ 11 ದಿನಗಳಿಂದ ಅವರೇ ಹೇಳ್ತಾ ಇರೋದು. ಮತ್ತು ಸಂಜೆ ಆಗ್ತಿದ್ದಂತೆ ಅಸ್ಥಿಪಂಜರಗಳು ಸಿಕ್ಕಿದೆ. ಒಂದು ಹೆಣ್ಮಗುವಿನ ಅಸ್ಥಿಪಂಜರ ಸಿಕ್ತು, ವಯಸ್ಸಾದವರ ಅಸ್ಥಿಪಂಜರ ಸಿಕ್ತು, ಯಾವುದೋ ಗಂಡಸಿನ ಅಸ್ಥಿಪಂಜರ ಸಿಕ್ತು ಅಂತೇಳಿ ಇವರೇ ಅದನ್ನು ವೈಭವೀಕರಿಸ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಈ ಎಲ್ಲ ಅನುಮಾನಗಳು SIT ಇದನ್ನು ನಿವಾರಣೆ ಮಾಡಬೇಕು.